ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಐತಿಹಾಸಿಕ ಕೇದಾರನಾಥ ಮಂದಿರದಲ್ಲಿ ಚಿನ್ನದ ಹಗರಣ ನಡೆದಿದೆ ಅಂತ ಜ್ಯೋತಿರ್ಮಠದ ಶಂಕರಾಚಾರ್ಯರು ಗಂಭೀರ ಆರೋಪ ಮಾಡಿದ್ದಾರೆ. ಕೇದಾರನಾಥ ದೇವಾಲಯದ 228 ಕೆಜಿ ಚಿನ್ನ ನಾಪತ್ತೆಯಾಗಿದೆ. ಚಿನ್ನದ ಹಗರಣ ನಡೆದಿದ್ರೂ ಯಾಕೆ ಚಕಾರ ಎತ್ತುತ್ತಿಲ್ಲ? ಅಲ್ಲಿ ಹಗರಣ ಮಾಡಿ ದೆಹಲಿಯಲ್ಲಿ ದೇಗುಲ ನಿರ್ಮಿಸೋದಕ್ಕೆ ಮುಂದಾಗಿದ್ದಾರೆ. ಮಂದಿರದ ಹೆಸರಿನಲ್ಲಿ ಮತ್ತೊಂದು ಹಗರಣ ನಡೆಯಲಿದೆ ಅಂತ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಕಿಡಿಕಾರಿದ್ದಾರೆ. दिल्ली में केदारनाथ बना लोगे, वहां पर फिर दूसरा घोटाला करोगे। 228 किलो सोना केदारनाथ से गायब कर दिया गया है। ಆಹಾರ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಅಕ್ಕಿ ಖರೀದಿ ಮಾಡಿದ್ರಲ್ಲಿ ದೊಡ್ಡ ಪ್ರಮಾಣದ ವ್ಯತ್ಯಾಸವಾಗಿದೆ ಅಂತ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಸರ್ಕಾರ ಒಂದೇ ಆದರೂ ಹಣಕಾಸು ಇಲಾಖೆ 34 ರೂಪಾಯಿ, ಶಿಕ್ಷಣ ಇಲಾಖೆ 29 ರೂಪಾಯಿ ಕೊಟ್ಟು ಅಕ್ಕಿಯನ್ನು ಖರೀದಿ ಮಾಡ್ತಾ ಇದೆ ಅಂತ ರವಿಕುಮಾರ್ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟ ಸಚಿವ ಕೆಎಚ್ ಮುನಿಯಪ್ಪ ಪಾರದರ್ಶಕವಾಗಿ ಅಕ್ಕಿಯನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಉಪಚುನಾವಣಾ ಫಲಿತಾಂಶ ಸಂಬಂಧ ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿ ಬಿಜೆಪಿಯನ್ನ ಲೇವಡಿ ಮಾಡಿದ್ದಾರೆ. ಬಿಜೆಪಿಯಲ್ಲಿರೋ ನಾವು ನಮ್ಮ ಪಕ್ಷ ಟೈಟಾನಿಕ್ ಹಡಗಿನಂತೆ ಮುಳುಗೋದನ್ನ ನೋಡಬೇಕು ಅಂತ ಅಂದ್ರೆ ಅದರ ನೇತೃತ್ವವನ್ನು ಮೋದಿಯವರೇ ವಹಿಸಿಕೊಳ್ಳೋದು ಉತ್ತಮ ಅಂತ ಬರೆದುಕೊಂಡಿದ್ದಾರೆ. ಪಾಕಿಸ್ತಾನ್ ತೆಹರೀಕ್ ಇನ್ಸಾಫ್ ಅಂತ ಅಂದ್ರೆ ಪಿಟಿಐ ಪಕ್ಷವನ್ನ ಪಾಕಿಸ್ತಾನ ಸರ್ಕಾರ ನಿಷೇಧಿಸಿದೆ. ಸದ್ಯ ಜೈಲಿನಲ್ಲಿರುವಂತಹ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ದೇಶದ್ರೋಹದ ಚಟುವಟಿಕೆಯಲ್ಲಿ ಭಾಗಿಯಾಗಿರೋ ಆರೋಪದಲ್ಲಿ ಪಾಕ್ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಪಿಟಿಐ ಬ್ಯಾನ್ ಆಗಿರೋದಾಗಿ ಹೇಳಿದ್ದಾರೆ. ಲಿಯೋನೆಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ತಂಡ 2024ರ ಕೋಪಾ ಕಪ್ ಅನ್ನು ತನ್ನದಾಗಿಸಿಕೊಂಡಿದೆ. ಕೊಲಂಬಿಯಾ ತಂಡವನ್ನು ಸೋಲಿಸುವ ಮುಖೇನವಾಗಿ 16ನೇ ಕೋಪಾ ಅಮೆರಿಕ ಪ್ರಶಸ್ತಿಗೆ ಅರ್ಜೆಂಟೀನಾ ಮುತ್ತಿಕ್ಕಿದೆ. ಫ್ಲೋರಿಡಾದ ಹಾರ್ಡ್ ರಾಕ್ ಸ್ಟೇಡಿಯಂನಲ್ಲಿ ಪಂದ್ಯಾವಳಿ ನಡೆದಿದ್ದು 1-0 ಅಂತರದಿಂದ ಅರ್ಜೆಂಟೀನಾ ತಂಡ ಟೂರ್ನಿಯಲ್ಲಿ ಕಪ್ ಅನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಫೈನಲ್ ಪಂದ್ಯವನ್ನು ಲಿಯೋನೆಲ್ ಮೆಸ್ಸಿ ಪೂರ್ತಿಯಾಗಿ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ಪಂದ್ಯದ ವೇಳೆ ಕಾಲಿಗೆ ಗಾಯವಾದಂಥ ಕಾರಣಕ್ಕಾಗಿ ಬೆಂಚ್ ಮೇಲೆ ಕುಳಿತು ಕಣ್ಣೀರಿಟ್ಟಂಥ ಪ್ರಸಂಗವೂ ನಡೆಯಿತು.